ತುಮಕೂರು ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದಂತಹ ಧಾರಾಕಾರ ಮಳೆ, ಶಿರಾನಗರದಲ್ಲಿ ಧಾರಾಕಾರ ಮಳೆಗೆ ಕೆಲವೆಡೆ ಅವಾಂತರ ಸೃಷ್ಟಿಯಾಗಿದೆ. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ತುಮಕೂರಿನ ಶಿರಾನಗರದಲ್ಲೂ ಕೂಡ 18ನೇ ವಾರ್ಡ್ನ ಕೆಲ ಮನೆಗಳಿಗೆ ಮತ್ತು ವಾಣಿಜ್ಯ ಮಳಿಗೆಗಳಿಗೆ ನೀರು ನುಗ್ಗಿದೆ, ಅಸ್ತವ್ಯಸ್ತವಾಗಿದೆ. ಮಳೆಯ ನೀರು ನುಗ್ಗಿದ ಪರಿಣಾಮ ಮನೆಯಿಂದ ನೀರು ಆಚೆ ಹಾಕುವುದೇ ಬಹಳ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಈಗ ಮನೆಯೊಳಗಿದ್ದಂಥ ಆಹಾರ ಪದಾರ್ಥಗಳು ನೀರು ಪಾಲಾಗಿದ್ದಾವೆ, ದವಸ ಧಾನ್ಯಗಳೆಲ್ಲ ಕೊಚ್ಕೊಂಡು ಹೋಗಿದ್ದಾವೆ. ಬಟ್ಟೆ ಬರೆ ಕೇಳಲೇಬೇಡಿ, ಕೂತ್ಕೊಳ್ಳೋಕ್ಕೆ ಒಂದು ಅಂಗ್ಲ ಜಾಗ ಇಲ್ಲ. ಮಕ್ಕಳು ನಿದ್ದೆ ಮಾಡ್ತೀನಿ ಅಂದರೂ ಕೂಡ ಇಡೀ ರಾತ್ರಿ ಜಾಗರಣೆ ಆಗೋಗ್ಬಿಟ್ಟಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಬಹಳ ದೊಡ್ಡ ಸಂಕಷ್ಟವನ್ನು ಜನ ಎದುರಿಸ್ತಾರೆ. किसका घर है? ಆಗಿದೆ ಕಂಪ್ಲೀಟ್ ಮನೆ. ನೀವು ಅಡುಗೆ ಮನೆಗೆ ಹೋದ್ರು, ಬೆಡ್ರೂಮ್ಗೆ ಹೋದ್ರು, ಹಾಲ್ಗೆ ಹೋದ್ರು, ಎಲ್ಲಿ ನೋಡಿದ್ರು ನೀರು ನೀರು ನೀರು. ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಲ್ಲಿರೋ ದವಸ ಧಾನ್ಯಗಳಿಗೂ ಜಾಗ ಇಲ್ಲ. ಅಲ್ಲಿರುವಂಥ ಮನೆಯ ಪೀಠೋಪಕರಣಗಳೇನಿದ್ದಾವೆ ನೋಡಿ, ಅಲ್ಲಿ ಮಿಕ್ಸಿ ಕಾಣಿಸ್ತಾ ಇದೆ. ಮನೆಯ ದೃಶ್ಯ ಇದು. ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತ ಗೊತ್ತಾಗುತ್ತೆ. ದವಸ ಧಾನ್ಯಗಳು ಕೊಚ್ಕೊಂಡು ಹೋಗಿದ್ದಾವೆ, ಪಾತ್ರೆಗಳು ಕೊಚ್ಕೊಂಡು ಹೋಗಿದ್ದಾವೆ, ಬಿಂದಿಗೆಗಳು ಕೊಚ್ಕೊಂಡು ಹೋಗಿದ್ದಾವೆ. ಇಡೀ ಮನೆ. ಅಲ್ಲಿ ವಯಸ್ಸಾದಂಥವ್ರಿಗೆ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ನಿಂತ್ಕೊಂಡೆ ಇಡೀ ರಾತ್ರಿ ನಿಂತ್ಕೊಂಡೆ ಜಾಗರಣೆ ಮಾಡಿದ್ದಾರೆ. ಮನೆ ಮಕ್ಕಳು, ಮನೆಯ ಸದಸ್ಯರು ಎಲ್ಲರೂ ಕೂಡ ನೀರನ್ನು ಆಚೆ ಹಾಕೋದ್ರಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ಇದು ಮಳೆಯ ಅವಾಂತರ. ಮಳೆ ಬಂದರೂ ಖುಷಿ, ಮಳೆ ಬರಲಿಲ್ಲ ಅಂದ್ರೆ ದುಃಖ. ಒಂದು ರೀತಿ ಒಂದೊಂದೇನೋ ಅತಿ ಹೆಚ್ಚಾಗಿ ಬಂದರೆ ಯಾವುದನ್ನೂ ತಡ್ಕೊಳಕ್ಕಾಗಲ್ಲ ಮನುಷ್ಯನಿಗೆ. ಅದು ಹೇಳಿ ಕೇಳಿ ಕೆಲ ಏರಿಯಾಗಳಿರುತ್ತೆ, ತಗ್ಗು ಪ್ರದೇಶಗಳ ಮನೆಗಳಿರುತ್ತೆ. ತಗ್ಗು ಪ್ರದೇಶದ ಮನೆಗಳು ಪ್ರತಿ ವರ್ಷ ಬಂದರೂ ಕೂಡ ಚರಂಡಿ ನೀರು, ಮಳೆ ನೀರು, ರಸ್ತೆಯಲ್ಲಿರುವಂಥ ನೀರು ಎಲ್ಲವೂ ಕೂಡ ಮನೆಗೆ ಬರುತ್ತೆ. ಅದಕ್ಕೆ ಪರಿಹಾರ ಕಂಡುಕೊಳ್ಳಲಿ ನಗರಸಭೆ ಅಧಿಕಾರಿಗಳು, ಸಂಬಂಧಪಟ್ಟವರು ಇಲ್ಲ. ಯಾವಾಗ ಮನೆಗಳಿಗೆ ನೀರು ನುಗ್ಗುತ್ತೋ ಆಗ ಮಾತ್ರ ಎಚ್ಚೆತ್ಕೊಂಡು ಹೋಗಿ ಏನೋ ಮಾಡ್ತೀವಿ ಅಂತ ಹೋಗ್ತಾರೆ. ಆದರೆ ಮತ್ತೆ ನೆಕ್ಸ್ಟ್ ಇಯರ್ ಯಥಾಸ್ಥಿತಿ ಮುಂದುವರಿತಾ ಇರುತ್ತೆ. ಪ್ರತಿ ವರ್ಷ ಅದೇ ಗೋಳು, ಅದೇ ಪಾಡು. किसका?